ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕ. ಅಲ್ಲಿ ಸತ್ತಿದ್ದಕ್ಕೆ ಇಲ್ಲಿ ಹೇಳ್ತೀರಿ. ಮತ್ತು ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನಿಮ್ಗೆ ಕಣ್ಣೀರು ಯಾಕೆ ಬರಲಿಲ್ಲ? ಯಾವನೋ ಎಲ್ಲವೋ ಸತ್ರೆ ಇಲ್ಲಿ ಅಲ್ಲ ನೀವು ಅಳತೀರಿ. ಇದನ್ನು ಭಾರತದಲ್ಲಿ ಮಾಡಬಾರ್ದು. ಕಣ್ಣೀರು ಹಾಕೋದು ಆತ್ಮಹತ್ಯೆ ಮಾಡ್ಕೊಂಡು ಒಳ್ಳೆಯದು. ಅವರು ಸಹ ಸ್ವರ್ಗ ಸೇರುವ. ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದೆ, ಸಾಕಷ್ಟು ದಾಳಿಯನ್ನ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಅದ್ಯಾವ ರೀತಿ ಅಂತಂದ್ರೆ, ಖಮೇನಿ ಸಾವಿಗೆ ಇಲ್ಲಿನ ಜನರಿಗೆ ಕಣ್ಣೀರು ಬರುತ್ತೆ, ಆದರೆ ಬಾಂಗ್ಲಾದಲ್ಲಿ ನಮ್ಮ ಹಿಂದೂಗಳು ಹತ್ಯೆಯಾದ್ರು ಆಗ ಇವ್ರಿಗೆ ಕಣ್ಣೀರು ಬರಲಿಲ್ಲ. ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಹಿಂದೂಗಳ ಹತ್ಯೆ ಆಯಿತು, ಆಗ ಇವ್ರಿಗೆ ಕಣ್ಣೀರು ಬರಲಿಲ್ಲ. ಆದರೆ ಖಮೇನಿ ಸತ್ತ ಅಂತ ಇವರೆಲ್ಲ ಕಣ್ಣೀರು ಹಾಕ್ತಾರೆ ಅಂದರೆ ನಿಜಕ್ಕೂ ಇವರು ದೇಶದ್ರೋಹಿಗಳು, ಮೂರ್ಖರು, ನಾಲಾಯಕರು ಅಂತೆಲ್ಲ ಮಾತನಾಡಿದರು. ಜೊತೆಗೆ ವಿಜಯಪುರದಲ್ಲಿ ಒಂದಷ್ಟು ಮಂದಿ ಪ್ರತಿಭಟನೆಯನ್ನ ಮಾಡಿದ್ರು. ಇದಕ್ಕೂ ಕೂಡ ಪ್ರಶ್ನೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು RSS ಪಥಸಂಚಲನ ಮಾಡಿದ್ದಕ್ಕೆ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಈ ವಿಜಯಪುರದಲ್ಲಿ ಖಮೇನಿ ಸಾವಿಗೆ ಮೆರವಣಿಗೆ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂತ ಅಂದ್ರೆ ಅವರನ್ನ ಪ್ರಶ್ನೆ ಕೇಳೋದಕ್ಕೆ ಇವ್ರಿಗೆ ಆಗೋದಿಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡ್ತಾ, ಖಮೇನಿ ಸಾವಿಗೆ ಕಣ್ಣೀರು ಹಾಕೋದ್ರ ಬದಲು ಆತ್ಮಹತ್ಯೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿ ಅಂತ ಕಟುವಾಗಿ ಮಾತಾಡಿದ್ದಾರೆ ಯತ್ನಾಳ್. ನೋಡಿ, ಅವ್ರವ್ರ ಜಗಳಿದೆ. ಏನು ಅವರು ಸಿಯಾ ಸುನ್ನಿ ಜಗಳ ಇದೆ, ಅವ್ರವ್ರಿಗೆ ಹೊಡೆದಾಡ್ಲಕತ್ತಾರ. ಅದು ರಂಜಾನ್ ಪವಿತ್ರ ದಿನಗಳಲ್ಲಿ. ಆದರೆ ಅವರು ಭಾರತದಲ್ಲಿ ಎಲ್ಲರೂ ಅತ್ಯಂತ ಸಂತೋಷ ಶಾಂತಿಯಿಂದ ರಂಜಾನ್ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಧರ್ಮ ಎಲ್ಲಿ ಹುಟ್ಟಿತ್ತೋ ಅಲ್ಲೇ ಇದು ಪ್ರಾರಂಭ ಆಗಿದೆ. ಇದಕ್ಕೆ ಭಾರತ ಏನೋ ಜವಾಬ್ದಾರಿ ಅಲ್ಲ. ಭಾರತ ಎಲ್ಲ ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಇದೆ. ಅಮೇರಿಕ ಜೊತೆನೂ ಒಳ್ಳೆಯ ಸಂಬಂಧ ಇದೆ, ಇಸ್ರೇಲ್ ಜೊತೆಗೂ ಸಂಬಂಧ ಇದೆ, ಇರಾನ್ ಜೊತೆಗೂ ಸಂಬಂಧ ಇದೆ. ನಮ್ಮದು ಇದ್ರಾಗ ಏನಿಲ್ಲ, ಭಾರತ ನ್ಯೂಟ್ರಲ್ ಇದೆ. ನಾವು ಶಾಂತಿ ಬಯಸೋರು. ಈ ರೀತಿ ಕಾದಾಡ್ಲಕತ್ತವ್ರು ಅವರು. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮಗೇನು ಸಂಬಂಧ? ಆರಾಮಿದ್ದೀರಿ ಭಾರತದಾಗ, ಇರ್ರಿ. ಬಿಟ್ಟು ನೀವು ಅವರು ಅಲ್ಲಿ ಸತ್ತಿದ್ದಕ್ಕೆ ಇಲ್ಲಿ ಹೇಳ್ತೀರಿ. ಮತ್ತು ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನಿಮ್ಗೆ ಕಣ್ಣೀರು ಯಾಕೆ ಬರಲಿಲ್ಲ? ಹಿಂದೂಗಳನ್ನು ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬಡ್ಕೋದಿಲ್ಲ. ಯಾವನೋ ಎಲ್ಲವೋ ಸತ್ರೆ ಇಲ್ಲಿ ಅಲ್ಲ ನೀವು ಅಳತೀರಿ. ಆದರೆ ನಿಮ್ಗೆ ಈ ದೇಶಕ್ಕೆ ಇಷ್ಟೇ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶಕ್ಕೆ ಸತ್ರೆ ಅಳುವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೇ ಒಂದು ರೀತಿ ಮೋಸ ಮಾಡೋದಂಗೆ. ಶೋಕಾಚರಣೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಮಾಡೋರು. ಅವ್ರು ಯಾರೋ ಗೊತ್ತಾಯ್ತಲ್ಲ. ಇವರು RSS ಒಂದು ಪಥಸಂಚಲನ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವ್ರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಚೀಲಗಳಾಗಲಿಕ್ಕೆ ಯಾವುದಾದ್ರು ರಿಜಿಸ್ಟ್ರೇಷನ್ ಎಲ್ಲಾದರೂ ಮಾಡ್ಯಾರನ್ನ? ಇರಾಣದಾಗ ಮಾಡ್ಯಾರೋ, UAದಾಗ ಮಾಡ್ಯಾರೋ. ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಹೇಳಬೇಕು ದೇಶದ ರಾಜ್ಯದ ಜನರಿಗೆ, ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು ಇದನ್ನು ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕು ಅಷ್ಟೇ. ಅವರೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮಿಗಳಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಇವರು ಸಂತೋಷ ಇರೋದಿಲ್ಲ. ಈಗ ಭಾಳ ದುಃಖ ಆಗಿದೆ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಆದಷ್ಟು ಕಣ್ಣೀರು ಹಾಕೋದು ಆತ್ಮಹತ್ಯೆ ಮಾಡ್ಕೊಂಡು ಒಳ್ಳೆಯದು. ಅವರು ಸಹ ಸ್ವರ್ಗ ಸೇರ್ಬೋದು. Subscribe to One India and never miss an update. Download the One India app now.